ಇವತ್ತು ಬಿಬಿ ರೆಸಾರ್ಟ್ ಟಾಸ್ಕ್ ಕಂಟಿನ್ಯೂ ಆಯಿತು. ನಿನ್ನೆ ರಿವ್ಯೂ ವಿಡಿಯೋದಲ್ಲಿ ಭವ್ಯಗೌಡ ಟೀಮ್ ನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದೆ. ಎಂಟ್ರಿ ಸಖತ್ತಾಗಿತ್ತು. ಅವ್ರು ಇಂಡಿವಿಜುವಲ್ ಬಂದು ಜಗಳ ಆಡ್ಕೊಂಡು ಎಂಟರ್ಟೈನ್ ಮಾಡಿದ್ದಂತೂ ಸಖತ್ತಾಗಿತ್ತು. ಅಲ್ಲಿರೋ ಸಾಮಾನು ಬಿಸಾಕ್ತಾ ಇದ್ರು, ಬಾತ್ರೂಮ್ ಗಲೀಜ್ ಮಾಡಿದ್ರು, ಜಗಳ ಆಡ್ಕೊಂಡು ಮನೆನೆಲ್ಲ ರಾದಂತ ಮಾಡಿದ್ರು, ಸ್ಟಾಫ್ ನ ಇರಿಟೇಟ್ ಮಾಡಿದ್ರು. ಎಲ್ಲಾನು ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ನೋಡ್ತಾ ಇರೋರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೆ. ಆದ್ರೆ ಇವತ್ತಿದೆಲ್ಲೋ ಸೈಕೋ ಗೇಮ್ ತರ ಆಗ್ಬಿಡ್ತು. ನಿನ್ನೆ ಬಂದಾಗ ಸ್ಪಾಂಟೇನಿಯಸ್ ಆಗಿ ಹೆಂಗ್ ಜಗಳ ಆಡಿದ್ರು ಅದು ಇವತ್ತಿರ್ಲಿಲ್ಲ. ಆ ಇಂಡಿವಿಜುವಲ್ ಕ್ಯಾರೆಕ್ಟರ್ ಹಂಗೆ ಉಳಿಸ್ಕೊಂಡು ಅವ್ರು ಬಂದಿರೋ ತರ ಅವ್ರು ಮಾಡಿದ್ರೆ ಮೇ ಬಿ ಅದ್ ಹಂಗೆ ರಿಟೈನ್ ಆಗ್ತಾ ಇತ್ತು ಎಂಟರ್ಟೈನ್ಮೆಂಟ್ ಕ್ವಶನ್. ಇವತ್ತು ಒಬ್ರಿಗೊಬ್ರು ಮಾತಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು, ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಹೋಗ್ತಾ ಹೋಗ್ತಾ ಚೈತ್ರ ಟೀಮ್ ನ ನೋಡಿದ್ರೆ ಆಡಿಯನ್ಸ್ ಗೆ ಸಿಂಪತಿ ಬರಕ್ ಸ್ಟಾರ್ಟ್ ಆಯ್ತು. ಆ ಟೈಮಲ್ಲಿ ಏನಾಗುತ್ತೆ, ಇವ್ರು ಏನ್ ಮಾಡಿದ್ರು ಇರಿಟೇಟಿಂಗ್ ತರ, ತುಂಬಾ ಹರಾಸ್ ಮಾಡ್ತಾ ಇರೋ ತರ ಕಾಣುತ್ತೆ. ನಿನ್ನೆ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಭವ್ಯಗೌಡ ಟೀಮ್ ತುಂಬಾ ಕೆಟ್ಟದಾಗಿ ಎಂಡ್ ಮಾಡಿದ್ರು ಅಂತ ನನ್ಗನ್ನಿಸ್ತು. ಇನ್ನು ಭವ್ಯಗೌಡ ಟೀಮ್ ಚೈತ್ರಕನ್ ಟೀಮ್ಗೆ ಸ್ಟಾರ್ ರೇಟಿಂಗ್ ಕೊಡೋದ್ರಲ್ಲಿ ತುಂಬಾ ಅನ್ಯಾಯ ಮಾಡಿದ್ರು ಅಂತ ಅನಿಸ್ತು. ಯಾರು ಅವ್ರಿಗೆ ಏನ್ ಅನ್ನಿಸ್ತು ಅದನ್ನ ಕೊಡ್ಲೇ ಇಲ್ಲ. ಯಾಕಂದ್ರೆ ರಜತ್ ಟಾಸ್ಕ್ ಆಡ್ಬೇಕಾದ್ರು ಹೇಳ್ತಾ ಇದ್ರು, ನೋಡು ನಮ್ಗೆ ಅಷ್ಟು ಕೊಟ್ಟಿದ್ದಾರೆ, ನಾವ್ ಇಷ್ಟೇ ಕೊಡ್ಬೇಕು, ಎಲ್ಲ ಮನ್ಸಲ್ಲಿ ಇಟ್ಕೊಳ್ಳಿ ಅಂತ ಎಲ್ಲಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು. ಸರಿ, ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಈ ಇಂಡಿವಿಜುವಲ್ ಅವ್ರಿಗೆ ಕೆಲಸ ಮಾಡಿಸ್ಕೊಂಡಿರೋರಿಗೆ ಇವ್ರಿಗೊಂದು ಮನ್ಸಲ್ಲಿ ಇರ್ಬೇಕಲ್ವಾ, ಇವ್ರು ಚೆನ್ನಾಗಿ ಮಾಡಿದ್ರು, ಇವ್ರು ಚೆನ್ನಾಗಿ ಮಾಡಿಲ್ಲ ಅಂತ ಕೊಡೋದಕ್ಕೆ ಅದು ಮಾಡ್ಲಿಲ್ಲ ಅಂತ ಅನ್ನಿಸ್ತು. ನಿನ್ನೆ ಶೆಫ್ ಆಗಿದ್ದಾಗ ಭವ್ಯಗೌಡ ಎಷ್ಟು ಇರಿಟೇಟ್ ಮಾಡ್ಕೋತಾ ಇದ್ರು. ಕನ್ಫೆಷನ್ ರೂಮ್ ಅಲ್ಲಿ ಹೋಗಿ ಹತ್ಬಿಟ್ರು. ಆದ್ರೆ ಐಶ್ವರ್ಯ ಪೇಷನ್ಸ್ ಇಂದ ಅಲ್ಲೇ ನಿಂತ್ಕೊಂಡು ಕೇಳಿದ್ದೆಲ್ಲ ಮಾಡ್ಕೊಡ್ತಾ ಇದ್ರು. ಅವ್ರಿಗೆ ಸ್ಟಾರೇ ಕೊಡ್ಲಿಲ್ಲ. ಮಂಜುಗೆ ಸ್ಟಾರ್ ಕೊಟ್ರು, ಓಕೆ. ಮಿಕ್ದವ್ರು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಇದ್ರಲ್ಲಿ ಹನುಮಂತು ಕಮ್ಮಿ ಮಾಡಿದ್ರು ಅಂತಂದ್ರು. ಆದ್ರೆ ಭವ್ಯಗೌಡ ಟೀಮ್ ಹೋಲಿಸ್ಕೊಂಡ್ರೆ ಸಿಬ್ಬಂದಿಯಾಗಿ ಹನುಮಂತ ತುಂಬಾ ಬೆಟರ್ ಮಾಡಿದ್ರು. ಇನ್ನು ಟ್ಯಾಪ್ ವಾಟರ್ ಕೊಟ್ರು ಅಂತ ಹೇಳಿದ್ರು. ಈ ಟ್ಯಾಪ್ ವಾಟರ್ ಕೊಟ್ಟಿದೆ ಅವ್ರ ಕಡೆಯವ್ರು ಫಸ್ಟ್. ಅದಕ್ಕೆ ಅವ್ರು ಸಾರಿನೂ ಕೇಳಿಲ್ಲ. ಹನುಮಂತನ್ ಬೈಬೇಕಿದ್ರೆ ಅಲ್ಲಿರೋರು ಒಬ್ರು ಮಾತೆತ್ಲಿಲ್ಲ, ನಾವು ಟ್ಯಾಪ್ ವಾಟರ್ ಕೊಟ್ಟಿದ್ವಿ ಅಂತ. ಆಮೇಲೆ ಮೋಕ್ಷಿತ ಮತ್ತೆ ಭವ್ಯಗೌಡ ಹನುಮಂತು ತುಂಬಾ ಗಲೀಜಾಗಿದ್ರು, ಅಂದ್ರೆ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡ್ತಿರ್ಲಿಲ್ಲ ಅಂತಂದ್ರು. ಗೆಸ್ಟ್ ಗಳಿಗೆ ಕೊಡ್ಬೇಕಾಗಿರೋ ಊಟದ ತಟ್ಟೆಲ್ಲ ಕೈ ಹಾಕಿ ತಿಂದು ಮೋಕ್ಷಿತ ಹಂಗೆ ಕೊಟ್ರು. ಇನ್ನು ಅಲ್ಲಿರೋ ಜ್ಯೂಸ್ ಗಳೆಲ್ಲ ಕಚ್ ಕುಡ್ಕೊಂಡು ಹಂಗೆ ಇಡ್ತಾ ಇದ್ರು ಭವ್ಯಗೌಡ. ಆಮೇಲೆ ಭವ್ಯಗೌಡ ಎದುರುಗಡೆನೆ ಸರ್ವ್ ಮಾಡ್ಬೇಕಾಗಿರೋ ಜ್ಯೂಸ್ ನ ಧನರಾಜ್ ಕಚ್ಕೊಂಡ್ ಕುಡಿದು ಮತ್ತೆ ಪ್ಲೇಟ್ ಅಲ್ಲಿ ಇಟ್ಟು ತಗೊಂಡೋಗಿದ್ರು. ಸ್ಟಾರ್ ರೇಟಿಂಗ್ ತುಂಬಾ ಅನ್ಯಾಯ ಅನ್ನಿಸ್ತು ನನಗೆ. ನಾಮಿನೇಷನ್ ಅಲ್ಲಿ ಸ್ಪೆಷಲ್ ಆಗಿ ತ್ರಿವಿಕ್ರಮ್ ಮಂಜಣ್ಣಂಗೆ ಹೇಳಿರೋ ಆನ್ಸರ್, ಆಮೇಲೆ ಭವ್ಯಗೌಡ ಐಶ್ವರ್ಯನ ಡೈರೆಕ್ಟ್ ನಾಮಿನೇಟ್ ಮಾಡಿ ಕೊಟ್ಟಿರೋ ರೀಸನ್, ಇವೆರಡನ್ನು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಇವತ್ತು. ಇನ್ನು ಮಿಕ್ದವ್ರದ್ದೇನು ಹೊಸದಾಗೇನಿರಲಿಲ್ಲ. ಇನ್ನು ಮೋಕ್ಷಿತ ಮಂಜಣ್ಣಂಗೆ ನಾಮಿನೇಟ್ ಮಾಡಿದ ರೀಸನ್ ತುಂಬಾ ಸಿಲ್ಲಿ ಅನ್ನಿಸ್ತು. ನೀವೆಲ್ಲೂ ಕಾಣಿಸ್ತಿಲ್ಲ ಅನ್ನೋದು. ಮಂಜಣ್ಣ ಆಕ್ಚುಲಿ ಒಳ್ಳೆ ಕ್ವಶನ್ ಕೇಳಿದ್ರು, ನಾನು ಕಾಣಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅಂತ. ಇನ್ನು ಚೈತ್ರಕಂಗ್ ಕೊಟ್ಟಿರೋ ರೀಸನ್ಗಳು ತುಂಬಾ ಹಳೆ ರೀಸನ್ಗಳು. ಸೊ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾವ್ದು ಸ್ಪೆಷಲ್ ಏನ್ ಇರಲಿಲ್ಲ ಅಂತ ನನಗನ್ನಿಸ್ತು. ಸೊ ನಾನು ಅವಾಗಲೇ ಹೇಳ್ದಂಗೆ ತ್ರಿವಿಕ್ರಮ್ದು ಭವ್ಯಗೌಡದು ಇವರಿಬ್ಬರದು 2 ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸೊ ನನಗೆ ಓವರ್ ಆಲ್ ಆಗಿ ರಜತ್ ಟೀಮ್ ಗೆಸ್ಟ್ ಆಗಿ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿ ತುಂಬಾ ವರ್ಸ್ಟ್ ಆಗಿ ಎಂಡ್ ಮಾಡಿದ್ರು. ಆಕ್ಚುಲಿ ಇದು ಸಿಬ್ಬಂದಿಗೆ ಸಂಬಂಧಪಟ್ಟಿರೋ ಟಾಸ್ಕ್ ಆಗಿರೋದ್ರಿಂದ ಅವ್ರಿಗೆ ಸ್ಟಾರ್ ಕೊಡ್ಬೇಕಾಗಿರೋದು. ಸೊ ಕ್ಲಿಯರ್ ವಿನ್ನರ್ಸ್ ನನಗೆ ಚೈತ್ರಕನ್ ಟೀಮ್ ಅನ್ನಿಸ್ತು. ನಿಮ್ಗೆ ಯಾರಿದ್ರಲ್ಲಿ ಕ್ಲಿಯರ್ ವಿನ್ನರ್ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ಬರ್ತಿ ತಿಳಿಸಿ. ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.